ಇರಾನ್ ಕೈಯಲ್ಲಿ ಶರೀಯತ್ ಇಸ್ರೇಲ್ ಗಡಗಡ ನಡುಗ್ತಾ ಇದೆ. ಯಹೂದಿಗಳ ನಿರ್ನಾಮಕ್ಕೆ ರೆಡಿ ಆಗ್ತಾ ಇದೆ ಇಸ್ಲಾಮಿಕ್ ಆರ್ಮಿ. ಇಸ್ರೇಲ್ ವಿರುದ್ಧ ಸಿಡಿದೆದ್ದ ಇರಾನ್ಗೆ ಸಪೋರ್ಟ್ ಕೊಡ್ತಾ ಇದೆ ಪಾಕಿಸ್ತಾನ. ಇರಾನ್ಗೆ ಬೆಂಬಲವಾಗಿ ನಿಂತಿರುವಂತಹದ್ದು ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ತುರ್ಕಿಯೂ ಕೂಡ ಅದಕ್ಕೆ ಮುಂದಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೌದಿ ಅರೇಬಿಯಾ, ಹೀಗೆ 22 ಅರೇಬಿಕ್ ರಾಷ್ಟ್ರಗಳ ಪೈಕಿ ಬಹುಭಾಗ ಅಥವಾ ಬಹುಪಾಲು ರಾಷ್ಟ್ರಗಳು ಈ ವಿಚಾರದಲ್ಲಿ ಇರಾನ್ ಬೆಂಬಲಕ್ಕೆ ನಿಂತುಕೊಳ್ಳುತ್ತೆ. ಕಾರಣ, ಇರಾನ್ ಯಾರ ವಿರುದ್ಧ ಸಿಡಿದೆದ್ದಿರೋದು? ಅದು ಇಸ್ರೇಲ್ ವಿರುದ್ಧ. ಇಸ್ರೇಲಿನ ಯಹೂದಿಗಳು ಇಸ್ಲಾಮಿನ ಪ್ರಕಾರ ಒಂದು ರೀತಿಯ ಶತ್ರುಗಳ ಹಾಗೆ ಇಸ್ಲಾಂ ಪರಿಗಣಿಸಿಕೊಳ್ಳುತ್ತೆ. ಹಾಗಾಗಿ ಯುದ್ಧ ಇನ್ನು 10 ವರ್ಷ ಮುಂದುವರೆದ್ರೂ ಕೂಡ ನಮ್ಮಲ್ಲಿ ಶಸ್ತ್ರಾಸ್ತ್ರಗಳ ಯಾವುದೇ ಕೊರತೆಗಳಾಗಲಾರದು ಅಂತ ಇರಾನ್ ಹೇಳಿಕೊಂಡಿದೆ. ಇಸ್ರೇಲಿನ ಯಹೂದಿಸಂ ಅಂತ್ಯ ಆಡೋದಕ್ಕೆ ಇರಾನ್ ಮುನ್ನುಡಿ. ದಿನದಿಂದ ದಿನಕ್ಕೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಉದ್ವಿಗ್ನಗೊಳ್ತಾ ಇದೆ. ಇರಾನ್ ಕೈಯಲ್ಲಿ ಶರೀಯತ್, ಇಸ್ರೇಲ್ ಗಡಗಡ. ಪರಮಾಣು ಶಕ್ತಿಯನ್ನ ತನ್ನ ದೇಶ ಅಲ್ಲದೆ ಇನ್ಯಾವ ದೇಶವೂ ಇಟ್ಟುಕೊಳ್ಳಬಾರದು ಎನ್ನುವಂತಹ ಒಂದು ತರಹದ ಅಹಂಕಾರದ ನಿರ್ಧಾರ ಎಲ್ಲೋ ಒಂದು ಕಡೆಯಲ್ಲಿ ಇಸ್ರೇಲ್ ಅನ್ನ ಈ ಪರಿಸ್ಥಿತಿಗೆ ತಂದು ಬಿಡ್ತಾ, ತನ್ನ ಅಕ್ಕಪಕ್ಕದ ದೇಶವಲ್ಲದ ಇಸ್ರೇಲ್ ಮತ್ತು ಇರಾನಿಗೂ ಮಧ್ಯೆ ಸಿರಿಯಾ ಬರುತ್ತೆ, ಇರಾಕ್ ಬರುತ್ತೆ. ಇವೆಲ್ಲವನ್ನ ಭೇದಿಸಿ ಇರಾನಿನ ಪರಮಾಣು ಶಕ್ತಿ ಇರತಕ್ಕಂಥ ಪ್ರದೇಶಕ್ಕೆ ದಾಳಿ ಮಾಡುತ್ತೆ. ಪರಮಾಣು ಯೋಜನೆಗಳನ್ನು ಕೈಗೊಳ್ಳಬಾರದು ಅಂತೇಳಿ ಸಾರಾಸಗಟ್ಟಾಗಿ ಇಸ್ರೇಲ್ ಸಾರುತ್ತೆ. ಇರಾನ್ ತನ್ನ ದೇಶದ ಒಳಗೆ ತನ್ನ ದೇಶದ ಭದ್ರತೆಗಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದು ಇರಾನಿನ ಆಂತರಿಕವಾದಂತಹ ನಿರ್ಧಾರ ಮತ್ತು ವಿಚಾರ. ಅದಕ್ಕೆ ಇಸ್ರೇಲ್ ಮೂಗು ತೂರಿಸಿ, ನೀವು ಪರಮಾಣು ಶಕ್ತಿಯನ್ನ ಅತಿಯಾಗಿ ಇಟ್ಟುಕೊಂಡ್ರೆ ಮುಂದೊಮ್ಮೆ ನೀವು ನಮಗೆ ಆತಂಕಕಾರಿ ಆಗ್ತೀರಿ ಎನ್ನುವಂಥ ಉದ್ದೇಶದೊಂದಿಗೆ ಇರಾನ್ನ ಪರಮಾಣು ಶಕ್ತಿ ಅಭಿವೃದ್ಧಿ ಹೊಂದೋದಕ್ಕೆ ಇಸ್ರೇಲ್ ಬಿಡ್ತಾ ಇಲ್ಲ. ಜೊತೆಗೆ ಅಮೆರಿಕವೂ ಕೂಡ ಬೆಂಬಲವನ್ನು ಕೊಡ್ತಾ ಇದೆ. ಸೊ ಇಸ್ರೇಲ್ ವಿರುದ್ಧ ಸಿಡಿದೆದ್ದ ಇರಾನ್ಗೆ ಸಪೋರ್ಟ್ ಕೊಡ್ತಾ ಇದೆ ಪಾಕಿಸ್ತಾನ. ಟರ್ಕಿ, ಸೌದಿಯು ಸಪೋರ್ಟ್ ಕೊಟ್ಟರೆ ಮುಗೀತು ಇಸ್ರೇಲ್ನ ಕತೆ. ಜೀವ ಬಿಟ್ಟೆವು, ಯುದ್ಧದಲ್ಲಿ ಸೋಲೆವು ಎಂದ ಇರಾನ್ನ ಸುಪ್ರೀಂ ಲೀಡರ್ ಟ್ರಂಪ್ ಧೈರ್ಯದಲ್ಲಿ ಇಸ್ರೇಲ್ ನಮ್ಮನ್ನೇನು ಮಾಡಲಾರದು. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಾನೇ ಮೂಗು ತೋರಿಸಿ ಇಬ್ಬರ ಯುದ್ಧವನ್ನ ನಿಲ್ಲಿಸಿಬಿಟ್ಟೆ ಅನ್ನುವಂತಹ ಒಂದು ಪದವಿಯನ್ನು ಸ್ವಯಂ ಘೋಷಿತವಾಗಿ ಗಿಟ್ಟಿಸಿಕೊಂಡ ಟ್ರಂಪ್ ಈಗ ಈ ವಿಚಾರದಲ್ಲೂ ಮೂಗು ತೋರಿಸ್ಕೊಂಡು ನಾಳೆ ದಿನ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಕದನ ವಿರಾಮ ಘೋಷಣೆಯಾದರೆ ಇನ್ನೊಂದೊಂದು 800 ವೇದಿಕೆಯಲ್ಲಿ ಇದನ್ನೇ ಹೇಳ್ತಾರೆ, ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿ. ಈ ಮನುಷ್ಯನ ಮಾತು ಕೇಳೋದಕ್ಕೆ ಖಮೇನಿ ಸಿದ್ಧತೆಯಲ್ಲಿಲ್ಲ. ಈ ಮನುಷ್ಯನ ಮಾತನ್ನು ಸ್ವೀಕರಿಸಿಕೊಳ್ಳೋದಕ್ಕೆ ಖಮೇನಿ ಯಾವುದೇ ತರಹದ ನಿರ್ಧಾರ ಮಾಡಲಿಲ್ಲ. ನಮ್ಮ ನರೇಂದ್ರ ಮೋದಿ ಅವರ ಮೃದು ಹೃದಯದಂತೆ ಖಮೇನಿಯ ಹೃದಯ ಇಲ್ಲ. ಖಮೇನಿ ನಿರ್ಭಾವುಕನಂತೆ ಯೋಚನೆ ಮಾಡ್ತಾ ಇದ್ದಾರೆ. ಇಸ್ರೇಲ್ ಧಾರ್ಮಿಕವಾಗಿಯೂ ಮತ್ತು ಸೈದ್ಧಾಂತಿಕವಾಗಿಯೂ ನಮ್ಮ ಶತ್ರು ರಾಷ್ಟ್ರ. ಹಾಗಾಗಿ ಇಸ್ರೇಲ್ನ ಪಕ್ಕೆಲುಬು ಮುರಿಯೋವರೆಗೂ ಕೂಡ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಿಲ್ಲ ಅಂತ ಹೇಳಿ ಅಘೋಷಿತ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ ಖಮೇನಿ. ಸೊ ಇಸ್ರೇಲ್ ಮತ್ತು ಇರಾನ್ ಯುದ್ಧ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಇಸ್ರೇಲ್ ಕೂಡ ಪ್ರತಿದಾಳಿ ಮಾಡ್ತಾ ಇದೆ. ಜೊತೆಗೆ ಇರಾನ್ ಕೂಡ ತನ್ನ ಖಟ್ಟರ್ ಅಥವಾ ಪ್ರಖರವಾದಂತಹ ದಾಳಿಯನ್ನ ಮುಂದುವರಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.